ಮಾವಿನ ಹಣ್ಣು ಮಿಲ್ಕ್ ಶೇಕ್ ಮಾಡೋದು ಹೇಗಂತ ಹೇಳೋದನ್ನು ಇವತ್ತು ನಾವು ನೋಡುವ. ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ರುಚಿಯಾದ ಒಂದು ಮಾವಿನ ಹಣ್ಣಿನ ಮಿಲ್ಕ್ ಶೇಕನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಈಗ ಇದನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಬಹುಶಃ ಮಾವಿನ ಹಣ್ಣು ಹಾಗೂ ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಇಷ್ಟಪಡದವರು ಯಾರೂ ಇರಲಿಕ್ಕಿಲ್ಲ ಅಲ್ವೇ? ಹಾಗೆ ಇವತ್ತು ಅದನ್ನು ಹೇಗೆ ಮಾಡೋದು ನೋಡುವ. ಒಂದು ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ, 1 ಕಪ್ಪಷ್ಟು ಹಾಲು, 1 ಕಪ್ಪಷ್ಟು ನೀರು, ಹಾಗೆ ಸಿಹಿಗೆ ಬೇಕಾದಷ್ಟು ಸಕ್ಕರೆ. ನಾನು ಶುಗರ್ ಫ್ರೀ ತಗೊಂಡಿದ್ದೇನೆ. ಹಾಗೆಯೇ 2 ಏಲಕ್ಕಿ ಜಜ್ಜಿ ಇಟ್ಕೊಂಡಿದ್ದೇನೆ. ಮೊದಲಿಗೆ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು, ಯಾಕಂದ್ರೆ ನಾವು ಪೇಟೆ ತಂದಾಗ ಇದರಲ್ಲಿ ಕೆಮಿಕಲ್ ಎಲ್ಲ ಇರ್ತದಲ್ಲ, ಹಾಗಾಗಿ ಅದನ್ನು ಫಸ್ಟಿಗೆ ತೊಳಿಬೇಕು. ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಅದನ್ನು ನಮಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಅದನ್ನು ಕಟ್ ಮಾಡಿಕೊಳ್ಬೇಕು. ನೋಡಿ, ಈ ಥರ ಸಿಪ್ಪೆ ತೆಗೆದುಕೊಂಡ್ರೆ ಆಮೇಲೆ ಸಣ್ಣ ಹೋಳುಗಳನ್ನಾಗಿ, ಯಾಕೆಂದರೆ ಮಿಕ್ಸಿ ಜಾರಲ್ಲಿ ನಮಗೆ ರಿಬ್ಲಿಗೆ ಸುಲಭ ಆಗ್ತದೆ, ಅದಕ್ಕೋಸ್ಕರ ಸಣ್ಣ ಸಣ್ಣ ಹೋಳುಗಳನ್ನು ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ಹಾಲು ಬೇಕಾದವರು ಬರೀ ಹಾಲೇ ಹಾಕ್ಕೊಳ್ಬೋದು, 2 ಕಪ್ ಕೂಡ. ನಾನಿಲ್ಲಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೇನೆ. ಅಷ್ಟು ಮಂದವಾದ ಮಿಲ್ಕ್ ಶೇಕ್ ನಮ್ಮಲ್ಲಿ ಯಾರಿಗೂ ಇಷ್ಟ ಆಗೋದಿಲ್ಲ. ಹಾಗಾಗಿ 1 ಕಪ್ ಹಾಲು, ಅದರಲ್ಲಿ ಅರ್ಧ ಈಗ ಹಾಕ್ಕೊಂಡು ಏಲಕ್ಕಿ ಹಾಗೂ ಸಕ್ಕರೆ ಜೊತೆಗೆ ನುಣ್ಣಗೆ ಮೊದಲಿಗೆ ಪೇಸ್ಟ್ ಮಾಡಿಕೊಳ್ಳುವ. ನಾನೊಂದು 2 ಕಲ್ಲು ಉಪ್ಪು ಕೂಡ ಹಾಕ್ಕೊಳ್ತೇನೆ. ಇದಕ್ಕೆ ಈಗ ಉಳಿದ ಹಾಲನ್ನು ಸೇರಿಸ್ಕೊಳ್ಳುವ. ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಳ್ತೇನೆ. ಪುನಃ 1 ಕಪ್ಪಷ್ಟು ಹಾಲು ಹಾಕ್ಕೊಳ್ತೇನೆ. ನಾನಿಲ್ಲಿ ಟೋಟಲ್ 3 ಕಪ್ ಆಗುವಷ್ಟು ಮಾಡಿದೆ, 3 ಲೋಟಕ್ಕೆ ಆಗುವಷ್ಟು ಮಾಡಿದ್ದೇನೆ ನಾನಿಲ್ಲಿ. ಆಮೇಲೆ ಒಂದು 4 ರಿಂದ 5 ಐಸ್ ಕ್ಯೂಬ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಪಲ್ಸ್ ಮೋಡಲ್ಲಿ ಒಮ್ಮೆ ತಿರುಗಿಸಿಕೊಂಡು ಲೋಟಕ್ಕೆ ಹಾಕಿ ಸರ್ವ್ ಮಾಡಿ. ಮೇಲಿಂದ ನಿಮಗೆ ಇಷ್ಟ ಇದ್ದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು, ಇಲ್ಲ ಮಾವಿನ ಹೋಳೆ ಇಷ್ಟಪಡೋರು ಮಾವಿನ ಹೋಳು ಕೂಡ ಹಾಕ್ಕೊಳ್ಬೋದು. ನಾನು 2 ಕೂಡ ಹಾಕ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಬಾದಾಮಿ ಹಾಗೂ ಗೋಡಂಬಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಒಂದು ಸ್ವಲ್ಪ ಮಾವಿನ ಹೋಳುಗಳನ್ನು ಕೂಡ ಹಾಕ್ಕೊಂಡಿದ್ದೇನೆ. ನಿಮ್ಮ ಹತ್ರ ಯಾವುದಾದ್ರೂ ಐಸ್ ಕ್ರೀಮ್ ತಂದಿದ್ರೆ ಅದನ್ನು ಕೂಡ ಮೇಲಿಂದ ಹಾಕ್ಕೊಳ್ಬೋದು. ಈ ಸೆಕೆಗೆ ಮಾವಿನ ಹಣ್ಣು ಸೀಸನ್ ಮುಗಿಯುವ ಮೊದಲೇ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಡುಗೆಯೊಂದಿಗೆ, ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.